ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ತುಂಬಾ ದಿವಸಗಳಿಂದ ಇಂಟರ್ನ್ಯಾಷನಲ್ ರೈಡ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಆಗ್ತದೆ, ಬಟ್ ಯಾವ ದೇಶ ಅಂತ ನಾನು ಇದುವರೆಗೆ ಹೇಳಿರ್ಲಿಲ್ಲ. ತುಂಬಾ ಜನ ಕಮೆಂಟ್ ಅಲ್ಲಿ ಪಾಕಿಸ್ತಾನ ಅಂತ ಹೇಳಿದ್ರು. ಡೆಫಿನೆಟ್ಲಿ ಅದಲ್ಲ. ಈ ವಿಡಿಯೋ ಕೊನೆಯಲ್ಲಿ ಯಾವ ದೇಶ ಅಂತ ಹೇಳ್ತೀನಿ. ಸೊ ನಾನು ಮಡಿಕೇರಿಯಲ್ಲಿ ಸ್ವಲ್ಪ ಬೈಕಿಗೆ ಸ್ವಲ್ಪ ಗ್ರಾಫಿಕ್ದು ಒಂದು ರೂಟ್ ಮ್ಯಾಪ್ ಮಾಡಬೇಕಿತ್ತು. ಹಾಗೆ ಮಡಿಕೇರಿಯಲ್ಲಿ ಸುಮಾರು ಕಡೆ ಇಲ್ಲ. ಸೊ ನಾವು ಯೂಶಲ್ ಆಗಿ ಬರೋದು ಒಂದು ಬಿಜು ಗ್ರಾಫಿಕ್ಸ್ ಅಂತೇಳಿ. ಓಕೆನಾ, ಇದು ಅವ್ರ ಶಾಪಿಗೆ ಬಂದಿದ್ದೆ. ಸೊ ಅದೊಂದು ರೂಟ್ ಮ್ಯಾಪ್ ಬೈಕ್ ಮೇಲೆ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ. ಸೊ ಹಂಗೆ ಬೇರೆದೆಲ್ಲ ಸ್ಟಿಕ್ಕರ್ಸ್ ಹಾಕಿದ್ದೆ, ಇವ್ರ ಹತ್ರನೇ ಹಾಕಿದ್ದೆ ಲಾಸ್ಟ್ ಟೈಮ್. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಈಗ ಹಾಗೆ ಒಂದು ನಾವು ಎಲ್ಲಿಂದ ಹೋಗ್ತಾ ಇದ್ದೀವಿ ಮತ್ತೆ ನಮ್ಮ ಡೆಸ್ಟಿನೇಷನ್ ಎಲ್ಲಿದೆ ಅದ್ರದ್ದು ಒಂದು ರೂಟ್ ಮ್ಯಾಪ್ ಅನ್ನ ಬೈಕ್ ಮೇಲೆ ಹಾಕು ಅಂತೇಳಿ ಪ್ಲಾನ್ ಮಾಡಿದ್ದೀನಿ. ಸೊ ಇದುವರೆಗೆ ಈ ಥರ ಯಾವತ್ತೂ ಮಾಡಿರಲಿಲ್ಲ. ಸೊ ಇದು ತುಂಬಾ ಲಾಂಗ್ ಜರ್ನಿ ಆಗಿರೋದ್ರಿಂದ ಒಂದು ಇರ್ಲಿ ಅಂತೇಳಿ ಮಾಡಿಸ್ತಾ ಇದ್ದೀನಿ. ಸೊ ಓನರ್ ಬಂದ್ಬಿಟ್ಟು ಇವರೇ. ಹಾಯ್ ಬ್ರೋ. ಬಿಜು ಅಣ್ಣ ಅಂತೇಳಿ. ಬಿಜು ಗ್ರಾಫಿಕ್ಸ್ ಅಂತ ಮಡಿಕೇರಿ. ಲೊಕೇಶನ್ ಬಂದ್ಬಿಟ್ಟು ಅಣ್ಣ, ಇದು ಲೊಕೇಶನ್ ಕರೆಕ್ಟ್ ಆಗಿ ಎಲ್ಲ ಗೊತ್ತಾ? ಗೌಳಿ ಬೀದಿ ಅಲ್ಲ, ಇಂಡಿಯನ್ ಗ್ಯಾಸ್ ಆಫೀಸ್. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಸೊ ನಿಮ್ಗೆ ಯಾವುದೇ ರೀತಿಯಾದ ಬೈಕ್ ಅಥವಾ ಕಾರ್ದು ಅಥವಾ 4 ವೀಲರ್ 2 ವೀಲರ್ದು ಗ್ರಾಫಿಕ್ಸ್ ಏನಾರು ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ದು ಹೇಗಾಗಿದೆ ಡಿಸೈನ್ ಅಂತ ಮಾಡ್ತಾ ಮಾಡ್ತಾ ಹೇಳ್ತೀನಿ. ಬಿಜು ಬ್ರೋದು ಗಾಡಿ ಹೇಗಿದೆ ನೋಡಿ, ಒಳ್ಳೆ ಜಿಮ್ಮಿ ಕಲ್ಸಿದಾಗಿದೆ. ಸ್ಟಿಕ್ಕರಿಂಗ್ ಆಟ ಆಡೋ ಟೈಮ್ ಶುರು ಮಾಡಿದ್ರೆ ಆ ಟೈಮಿಂದಾನೇ ನಿಮ್ಗೆ ಇದು ಡ್ರಾಯಿಂಗ್ ಅದು ಇದು ಬಂತಲ್ವಾ. ಬಟ್ ಆ ಸ್ಕಿಲ್ ಇವಾಗ ನಿಮ್ಗೆ ಅದು ಲೈಫ್ ಕೊಡ್ತಲ್ವಾ. ರೂಟ್ ಮ್ಯಾಪ್ ಮಾಡಕ್ಕೆ ಹುಡುಕಾಡ್ತಿದ್ದೀವಿ. ಮರಬಳ್ಳಿಗಳು, ಇದು ಚೆನ್ನಾಗಿದೆ. ಒಂದು ನೀವು ಜಾಸ್ತಿ ಹೊತ್ತು ತಗೊಂಡು ಮಾಡಿರೋ ಕೆಲಸ ಯಾವುದು? ಬೈಕ್ ಇದರ ಈಗ ನೀವು ಮಾಡಿಸಿದ್ರೆ ಕಸ್ಟಮೈಸ್ ಬಂದ್ರೆ ಅದೇ ತರ ಅಲ್ಲ, ಆ ತರದ. ಈಗ ನೀವು ಕೇಳಿದ್ನ ಮಾಡ್ಬೇಕಂದ್ರೆ ಟೈಮ್ ಬೇಕೇ ಬೇಕು, ಅದಕ್ಕೆ ಬೇಕೇ ಬೇಕು. ಹೌದು, ನಿಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ ಮಾಡಿಸಿರೋದು ಕೆಲಸ. ವಿಜಯಣ್ಣ ಅರ್ಧ ಕೆಲಸ ಮಾಡಿದ್ದಾರೆ. ಕೆಲಸ ಮಾತ್ರ ತುಂಬಾ ಹಿಡಿತದೆ ಮಾರೆ. ನಾವು ಅನ್ಕೊಳ್ತೀವಿ ಸಣ್ಣ ಪುಟ್ಟ ಕೆಲಸ ಅಂತ ಹೇಳಿ, ಬಟ್ ಕೆಲಸ ಮಾತ್ರ ತುಂಬಾ ಹಿಡಿತದೆ, ತುಂಬಾ ಟೈಮ್ ಹಿಡಿತದೆ. ಕಸ್ಟಮೈಸ್ ಡಿಸೈನ್ ಆಗಿರೋದ್ರಿಂದ ಟೈಮ್ ಹಿಡಿತದೆ. ಮಧ್ಯೆ ಮಧ್ಯೆ ಕಸ್ಟಮರ್ಸ್ ಬರ್ತಿದ್ದಾರೆ, ಅವ್ರದ್ದು ಮುಗಿಸ್ಕೊಳ್ಬೇಕು. ಅಣ್ಣ ಫುಲ್ ಬಿಸಿ. ಸೇಮ್ ಡಿಸೈನ್ ವಿನಯ್ ಕೂಡ ಮಾಡಿಸ್ತಾನೆ. ನಾನು ಇವಾಗ ಏನು ಮಾಡಿಸ್ತೀನಿ ಇದನ್ನಲ್ಲಿ ಸೇವ್ ಮಾಡಿಬಿಟ್ಟು, ಅವನು ಬಿಸಿ ಇರೋದ್ರಿಂದ ನಾಳೆ ನಾಡ್ದಾಗ ಬಂದು ಅವನು ಕೂಡ ಮಾಡಿಸ್ತಾನೆ. ನಾವು ಅನ್ಕೊಳ್ತೀವಿ ಟೈಮ್ ಹಿಡಿಯಲ್ಲ ಸ್ವಲ್ಪ ಡಿಸೈನ್ ಅಂತ ಹೇಳಿ, ಬಟ್ ತುಂಬ ಟೈಮ್ ಹಿಡಿತದೆ. ಸೊ ಇನ್ನು ನಾನು ಯಾವ ದೇಶ ಅಂತ ಹೇಳಿಲ್ಲ, ಅದು ಆ ಸ್ಟಿಕ್ಕರಿಂಗ್ ಬೈಕ್ ಮೇಲೆ ಹಾಕ್ಸಿದಾಗ ವಿಡಿಯೋ ಕೊನೆಗೆ ಹೇಳ್ತೀನಿ ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಿ, ಯಾವುದೆಲ್ಲ ಪ್ಲೇಸ್ಗಳಿದೆ ಅಂತೇಳಿ. ನಮ್ಮ ಕನಸಿನ ಡ್ರೀಮ್ ರೈಡನ್ನು ಇವತ್ತು ಬೈಕ್ ಮೇಲೆ ಮ್ಯಾಪ್ ಮೂಲಕ ಮಾಡ್ತಿದ್ದೀನಿ. ಸೊ ಲಾಸ್ಟಿಗೆ ಹೇಳ್ತೀನಿ ಯಾವ ದೇಶ ಅಂತೇಳಿ. ಸೊ ಎಲ್ಲ ಪಾಕಿಸ್ತಾನ ಪಾಕಿಸ್ತಾನ ಅಂತ ಹೇಳ್ತಾ ಇದ್ರಿ, ಪಾಕಿಸ್ತಾನ ಅಲ್ಲ, ಹೇಳ್ತೀನಿ ಯಾವುದಂತ. ಸೊ ನಮ್ಮ ಬ್ರೋ ಒಂದು ಫೈನಲ್ ಡಿಸೈನಿಗೆ ಬಂದಿದ್ದಾರೆ. ಬೈಕ್ ಮೇಲೆ ಹಾಕಿ ಆದ್ಮೇಲೆ ತೋರಿಸ್ತೇನೆ. ವೇಟ್ ಮಾಡಿ ಎಲ್ಲಿ ಅಣ್ಣ ಬರ್ತಿಲ್ಲ. ಶೀಟ್ ಬಿತ್ತ ಅಂತ ಇದಿಲ್ಲಂದ್ರೆ ಆಗ್ಬಿಡ್ತದೆ. ಮ್ಯಾಪ್ ಹೋಗಿ ಕೊಲಾಪ್ಸ್ ಆಯ್ತದೆ. ಬನ್ನಿ ಈ ಕಡೆ ಬನ್ನಿ ಬನ್ನಿ. ಹೆಂಗೆ ವೇಟ್ ರೂಟ್ ಮ್ಯಾಪ್ ಅಲ್ಲ ಇದು? ರೂಟ್ ಮ್ಯಾಪ್ ಹೌದು. ಓಕೆ ಹೆಂಗೆ ಹಿಡ್ಕೊಳ್ಳಿ ಬಿಡ್ಬೇಡಿ. ಒಂದು ಕಡೆ ನಾವು ಅನ್ಸ್ಕೊಬನ್ನಿ ನೀವು. ಅಂತೂ ನಮ್ಮ ಬೈಕ್ ಮೇಲೆ ರೂಟ್ ಮ್ಯಾಪ್ ಬಿದ್ದಾಯಿತು. ಯಾವ ಪ್ಲೇಸ್ ಅಂತ ಮಾತ್ರ ಹಾಕಿಲ್ಲಣ್ಣ. ಅದು ಇವಾಗ ಇನ್ನೊಂದು 2 ನಿಮಿಷದಲ್ಲಿ ಹಾಕ್ತಾರೆ ಇವರು. ಓಕೆ ಅಣ್ಣ, ಇದು ಅಂತೂ ಬೈಕಿಗೆ ನಾವು ಒಂದು ಮ್ಯಾಪ್ದು ಔಟರ್ ಲೈನ್ ಹಾಕಾಯ್ತು. ಅದಕ್ಕೆ ನೇಮಿಂಗ್ ಎಲ್ಲ ಇವಾಗ ಹಾಕ್ತಾರೆ. ಅವಾಗ ಹೇಳ್ತೀನಿ ನಾವು ಯಾವ ದೇಶಕ್ಕೆ ಹೋಗ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. 1 by 1 ನೀಟಾಗಿ ಹೇಳ್ಬಿಡ್ತೀನಿ. ಮ್ಯಾಪ್ ನೋಡಿ ಹೇಗಿದೆ ಅಂತೇಳಿ. ಎಲ್ಲಿಂದ
ಸೊ ಈ ಥರ ಯಾವತ್ತೂ ಡಿಸೈನೇ ಮಾಡಿರಲ್ಲ. ಇದೆಲ್ಲ ನಮ್ಮ ಕನಸು ಹೇಳ್ಬೇಕಂದ್ರೆ ಈ ಥರ ಬೈಕನ್ನು ಈ ಥರ ಆಲ್ಟರ್ ಮಾಡೋದು ಇಷ್ಟು ಹುಚ್ಚು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಟ್ರಾವೆಲಿಂಗ್ ಅಂದಮೇಲೆ ಅದೊಂಥರ ಖುಷಿ ನಮಗೆಲ್ಲ, ಈ ಥರ ಒಂದು ಬೈಕನ್ನು ಖರ್ಚು ಮಾಡಿಕೊಂಡು ಡಿಸೈನ್ ಮಾಡೋದು. ನಮ್ಮ ಡೆಸ್ಟಿನೇಷನ್ ಇಲ್ಲಿದೆ. ಡೆಸ್ಟಿನೇಷನ್ ನೇಮ್ ಹೇಳ್ತೀನಿ. ಇದು ಮಡಿಕೇರಿ, ಇದು ಚಿಕ್ಕಮಂಗ್ಳೂರು ಪಾಯಿಂಟ್. ಈ ಪಾಯಿಂಟ್ ಯಾವುದು ಅಂತ ಹಾಕಿದ್ಮೇಲೆ ತೋರಿಸ್ತೀನಿ. ಸಖತ್ತಾಗಿ ಕಾಣಿಸ್ತಿದೆ ಮಾತ್ರ, ಸೀರಿಯಸ್ ಆಗಿ. ಅಣ್ಣ ನಾವು ಸ್ಟಾರ್ಟಿಂಗ್ ವೈಟ್ ಲೈನ್ ಹಾಕೊಂಡಾಗ ಏನಂದ್ರೆ ಬರೀ ಖಾಲಿ ಅನಿಸ್ತಿತ್ತು. ಬಟ್ ಇವಾಗ ಒಂದೊಂದೇ ಆ್ಯಡ್ ಆಗ್ತಿದೆ, ಚೆನ್ನಾಗಿ ಕಾಣ್ತಿದೆ. ಮತ್ತೆ ತುಂಬಾ ಹಾಕಿದ್ರು ಕೂಡ ಎಲ್ಲ ಗಜಿಬಿಜಿ ಆಗ್ಬಿಡುತ್ತಲ್ಲ. ಇವಾಗ ಓಕೆ, ಇದು ತುಂಬ ನೀಟಾಗಿದೆ. ಅದೇ ಇನ್ನು ಹಂಗೆ ಹೇಳ್ಬೇಕಂದ್ರೆ ತುಂಬಾ ಪ್ಲೇಸಸ್ ಇದೆ, ಎಲ್ಲ ಹಾಕಕ್ ಹೋದ್ರೆ ಗಜಿಬಿಜಿ ಆಗ್ಬಿಡುತ್ತೆ. ಅಂತೂ ನಾವು ಹೋಗ್ತಿರುವ ನಮ್ಮೂರು ಪ್ರಿಂಟ್ ಮಾಡಿ ಆಯಿತು. ಡೆಸ್ಟಿನೇಷನ್ ನಮ್ಮ ಅಣ್ಣ ಪ್ರಿಂಟ್ ಮಾಡ್ತಾರೆ ಇವಾಗ. ಕ್ರೇಜಿ ಕಾಣ್ತಿದೆ ಮಚ್ಚ, ಸೀರಿಯಸ್ಲಿ ಖುಷಿ ಆಗ್ತಿದೆ. ನಮ್ಮದು ರೂಟ್ ಮ್ಯಾಪ್ದು ಡೆಸ್ಟಿನೇಷನ್ ಎಲ್ಲ ಕೂಡ ಹಾಕಿದ್ದೀವಿ. ಎಲ್ಲಿಂದ ಹೇಳ್ತೀನಿ. ನಮ್ಮ ಮನೆ ಮಡಿಕೇರಿ, ಇಲ್ಲಿಂದ ಹೊರಟು ಹೈದರಾಬಾದ್, ಆಮೇಲೆ ಪ್ರಯಾಗ್ರಾಜ್ ಅಂದರೆ UP, ಕಾಶಿ, ಸೊನಾಲಿ ಬಾರ್ಡರ್. ಸೊ ನಾವು ಹೋಗ್ತಿರೋದು ನೇಪಾಳ, ಸೊನಾಲಿ ಬಾರ್ಡರ್, ಪೋಖ್ರಾ, ಮುಕ್ತಿನಾಥ್, ವೆರಿ ಬ್ಯೂಟಿಫುಲ್ ಡೆಸ್ಟಿನೇಷನ್, ಮನಾಂಗ್, ಬುದ್ಧ ಸ್ಟ್ಯಾಚ್ಯೂ, ಪಶುಪತಿ ಟೆಂಪಲ್, ಕಾಠ್ಮಂಡು. ಸೊ ಇದು ನಾನು ಮೇಜರ್ ಪ್ಲೇಸಸ್ ಮಾತ್ರ ಹಾಕಿರೋದು. ಇನ್ನೂ ಕೂಡ ತುಂಬ ಪ್ಲೇಸಸ್ಗಳಿದೆ. ಎಲ್ಲ ಹಾಕಿದರೆ ಅದು ಒಂಥರ ಗಜಿಬಿಜಿ ಜಾತ್ರೆ ಆಗ್ಬಿಡುತ್ತೆ. ಬಟ್ ತುಂಬ ಚೆನ್ನಾಗಿದೆ, ಬೈಕ್ ತುಂಬ ಚೆನ್ನಾಗಿ ಕಾಣ್ತಿದೆ. ನಮಗೆಲ್ಲ ಒನ್ ಇಯರ್ದು ಡ್ರೀಮ್ ಇದೆಲ್ಲ, ಈ ಥರ ಹೋಗ್ಬೇಕು, ಈ ಥರ ಬೈಕ್ನ ಈ ಥರ ಸ್ಟಿಕರಿಂಗ್ ಮಾಡಿಸ್ಬೇಕು. ಫೈನಲಿ ಮಾಡಿಸಿದ್ದೀವಿ, ಚೆನ್ನಾಗಿ ಅನಿಸ್ತಿದೆ. ಸೊ ಈಗ ಜಸ್ಟ್ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸ್ತಿದೆ ಅಂತೇಳಿ. ಸೊ ನೀವು ಈ ಥರ ಮಾಡಿಸ್ಬೇಕಂದ್ರೆ, ಸೊ ನೀವು ಸರೌಂಡಿಂಗ್ ಮಡಿಕೇರಿ ಇದ್ದರೆ ಖಂಡಿತ ಈ ಶಾಪನ್ನು ವಿಸಿಟ್ ಮಾಡ್ಬೋದು.